ನಮಸ್ಕಾರ ಸ್ನೇಹಿತರೆ. ಗಾಯಕ ನವೀನ್ ಸಜ್ಜು ಅವರು ಮೊದಲ ಬಾರಿ ನಾಯಕ ನಟನಾಗಿ ನಟಿಸಿರುವ ಲೋ ನವೀನ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಕೇಳಿ ಬರ್ತಿದ್ದು 25ನೇ ದಿನದತ್ತ ಸಾಗ್ತಿದೆ. ಸಿನಿಮಾ ಚೆನ್ನಾಗಿ ಮೂಡ್ಬಂದಿದೆ. ಕನ್ನಡದ ಮನಸ್ಸುಗಳು ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಈ ನಡುವೆ ನವೀನ್ ಅವರ ಸಿನಿಮಾ ಇರುವ ಥಿಯೇಟರ್ಗಳನ್ನ ಕಿತ್ತು ಪರಭಾಷೆಗೆ ಕೊಡ್ತಿದ್ದಾರೆ. ಇದನ್ನ ಖಂಡಿಸಿ ನೊಂದುಕೊಂಡು ಬೇಸರ ಹೊರಹಾಕಿದ್ದಾರೆ ನಟ. ಗಾಯಕ ನವೀನ್ ಸಜ್ಜು ಅವರು ನಾಯಕ ನಟನಾಗಿ ನಟಿಸಿರುವ ಲೋ ನವೀನ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿ 21ನೇ ದಿನಕ್ಕೆ ಕಾಲಿಟ್ಟಿದೆ. ಥಿಯೇಟರ್ಗಳಲ್ಲಿ ಉತ್ತಮ ಪ್ರದರ್ಶನ ಕಾಣ್ತಿದ್ರು ತಮ್ಮ ಸಿನಿಮಾವನ್ನ ಥಿಯೇಟರ್ಗಳಿಂದ ತೆಗೆಯಲಾಗಿದೆ ಎಂದು ನಟ ನವೀನ್ ಸಜ್ಜು ಅವರು ಬೇಸರ ಹೊರಹಾಕಿದ್ದಾರೆ. ನಮಸ್ಕಾರ, ನಾನು ನವೀನ್ ಸಜ್ಜು. ಒಂದು ಕತೆ ಮಾಡಿ ಅದಕ್ಕೆ ಪ್ರೊಡ್ಯೂಸರ್ನ ಹುಡುಕಿ ಒಂದು ಸಿನಿಮಾ ಮಾಡಿ ಅದನ್ನ ಶೂಟಿಂಗ್ ಎಲ್ಲಾ ಮುಗಿಸಿ ಅದನ್ನ ಥಿಯೇಟರ್ಗೆ ತಂದು ಥಿಯೇಟರ್ನಲ್ಲಿ ಬರೀ ಸಿನಿಮಾ ಮಾಡೋದಷ್ಟೇ ಅಲ್ಲ, ಅದನ್ನ ಸೂಪರ್ ಹಿಟ್ ಮೂವಿ ಮಾಡಿ ಅಂದ್ರೆ ಜನಗಳ ಒಂದು ಮೆಚ್ಚುಗೆಗೆ ಪಾತ್ರವಾಗುವಂತಹ ಸಿನಿಮಾ ಮಾಡೋದು ಇದೆಯಲ್ಲ, ಅದು ಅಷ್ಟು ಸುಲಭವಾದ ವಿಷಯ ಅಲ್ವೇ ಅಲ್ಲ. ಅದು ಸಿನಿಮಾ ಮಾಡೋರಿಗೆ, ಸಿನಿಮಾ ಮಾಡುವಂತಹ ಒಂದು ಹೊಸ ತಂಡಗಳಿಗೆ, ಹೊಸಬರಿಗಂತೂ ತುಂಬಾನೇ ಕಷ್ಟವಾದ ವಿಷಯ. ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ಥಿಯೇಟರ್ಗೆ ತಂದು ಆಮೇಲೆ ಆ ಥಿಯೇಟರ್ಗೆ ತಂದಾದ್ಮೇಲೆ ಅದನ್ನ ಸೂಪರ್ ಹಿಟ್ ಮಾಡೋದು ತುಂಬಾ ಕಷ್ಟ. ಬಟ್ ಆ ಸಾಲಿನಲ್ಲಿ ಲೋ ನವೀನ ಇವತ್ತು ಬಂದು ನಿಂತಿದೆ. ಸೂಪರ್ ಹಿಟ್ ಆಗಿ 21ನೇ ದಿನ ಇವತ್ತು ನಡೀತಾ ಇದೆ. ಆಮೇಲೆ ಇನ್ನೂ ಕೂಡ ಎಲ್ಲೆಲ್ಲಿ ಥಿಯೇಟರ್ಗಳಿದೆ ಅಲ್ಲೆಲ್ಲ ಇನ್ನಷ್ಟು ಜನ ನೋಡ್ತಾ ಇದ್ದೀರಾ. ಆ ಥಿಯೇಟರ್ಗಳಲ್ಲೂ ಎಲ್ಲಿಲ್ಲ, ಬೆಂಗಳೂರಿನಲ್ಲಿ ಒಂದು ಶೋನೂ ಇಲ್ಲ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಶೋಗಳಿಲ್ಲ, ನಾವು ಸಿನಿಮಾ ನೋಡ್ಬೇಕು ಅಂತ ಎಂದು ನೊಂದುಕೊಂಡು ವಿಡಿಯೋ ಮೂಲಕ ಹೇಳಿದ್ದಾರೆ ನಟ ನವೀನ್ ಸಜ್ಜು. ಮುಂದುವರೆದು ಏನು ಮಾಡೋಕ್ಕಾಗಲ್ಲ, ಈಗಾಗಲೇ 2 ಪರಭಾಷೆಯ ಸಿನಿಮಾ ಬಂತು. ಅದರ ಮಧ್ಯೆ ಹೆಂಗೋ ನಾವು ಇಲ್ಲಿ ತನಕ ಬಂದ್ವಿ. ಈಗ 3ನೇದು ಇನ್ನೊಂದು ಸಿನಿಮಾ ಬಂದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ತೆಲುಗು ಸಿನಿಮಾ ಬಂದಿದೆ. ಹಾಗಾಗಿ ಬೇರೆ ಸಿನಿಮಾದವರು ಬಂದಾಗ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಬಂದಾಗ ನಾವು ಕನ್ನಡ ಸಿನಿಮಾದವರು, ಕನ್ನಡ ಮನಸ್ಸುಗಳು, ವಿಶಾಲ ಮನಸ್ಸಿನವರು ನಾವು. ಹಾಗಾಗಿ ನಾವು ಅವರಿಗೆ ಥಿಯೇಟರ್ಗಳನ್ನ ಬಿಟ್ಕೊಡ್ಲೇಬೇಕು. ಅದಕ್ಕೆ ನಾವು ಈಗ ಥಿಯೇಟರ್ಗಳಲ್ಲೂ ಬಿಟ್ಟು ಎಲ್ಲಾ ಥಿಯೇಟರ್ನುವೆ ಎಲ್ಲಿ ಬೇರೆ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾತ್ರ ನಮ್ಮ ಸಿನಿಮಾ ಇದೆ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ. ಇನ್ನು ಮುಂದುವರೆದು ನಮ್ಮನ್ನ ಥಿಯೇಟರ್ಗಳಿಂದ ಖಾಲಿ ಮಾಡಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೆ ಎಲ್ಲಿ ನಮ್ಮ ಸಿನಿಮಾ ಜನ ನೋಡ್ತಾ ಇದ್ದಾರೆ, ಥಿಯೇಟರ್ಗಳಿದೆ, ಅವರಿಗೆಲ್ಲ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ, ನಮ್ಮ ಕನ್ನಡ ಜನರಿಗೆ ಇಷ್ಟು ದಿನ ಲೋ ನವೀನ ಇಷ್ಟಪಟ್ಟು ತುಂಬಾ ಎಂಜಾಯ್ ಮಾಡ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ಎಲ್ಲೆಲ್ಲಿ ಥಿಯೇಟರ್ ಇದೆ ಅಲ್ಲಿ ನೋಡ್ಕೊಂಡು ಇನ್ನೂ ಯಾರು ಸಿನಿಮಾ ನೋಡಿಲ್ಲ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ ಎಂದು ನವೀನ್ ಸಜ್ಜು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನವೀನ್ ಸಜ್ಜು ಅವರು ತಮ್ಮ ಸಿನಿಮಾ ಲೋ ನವೀನ ಎದುರಿಸುತ್ತಿರುವ ಥಿಯೇಟರ್ ಸಮಸ್ಯೆಗಳ ಬಗ್ಗೆ ಖಂಡಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಸಮಸ್ಯೆಗಳ ಬಗ್ಗೆ ನಿಮ್ಗೀಗ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.